ದೆಹಲಿಯಲ್ಲಿ ಚನ್ನಪಟ್ಟಣ ಟಿಕೆಟ್ ಕಸರತ್ತು ಜೋರಾಗಿದೆ. ಜೆಪಿ ನಡ್ಡಾ ಭೇಟಿಯಾಗಿದ್ದಾರೆ. ರಾಜ್ಯ ನಾಯಕರು ಪ್ರಿಯ ಅಧ್ಯಕ್ಷ ನಡ್ಡಾ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಆರ್ ಅಶೋಕ್, ಅಶ್ವತ್ಥ ನಾರಾಯಣ, ಬೆಲ್ಲದ ಇನ್ನು ಸಿಪಿ ಯೋಗೇಶ್ವರರಿಂದ ಜೆಪಿ ನಡ್ಡಾರನ್ನ ಭೇಟಿ ಮಾಡಲಾಗಿದೆ. ನಡ್ಡಾ ಜೊತೆ ಚನ್ನಪಟ್ಟಣ ಟಿಕೆಟ್ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಮಾಡಿದ್ದಾರೆ. ಸಿಪಿ ಯೋಗೇಶ್ವರ್ ಪರ ಬಿಜೆಪಿ ನಾಯಕರು ಕೂಡ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಜೆಡಿಎಸ್ಗೆ ಕ್ಷೇತ್ರವನ್ನ ಬಿಟ್ಟು ಕೊಡದಂತೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಯೋಗೇಶ್ವರ್ ಪರ ಕ್ಷೇತ್ರದಲ್ಲಿ ಒಲವಿದೆ, ಗೆಲ್ತಾರೆ ಎನ್ನುವಂತಹ ಮಾತು. ಇನ್ನು ಎಚ್.ಡಿ. ಕುಮಾರಸ್ವಾಮಿನ ನೀವೇ ಒಪ್ಪಿಸಬೇಕು. ಎರಡು ಪಕ್ಷಗಳು ಒಟ್ಟಿಗೆ ಹೋದ್ರೆ ಗೆಲುವು ನಿಶ್ಚಿತ ಎನ್ನುವಂತ ಅಭಿಪ್ರಾಯವನ್ನ ಹೊರಗಾಕಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ನಡ್ಡಾಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಸಾಧಕ ಬಾಧಕಗಳ ಬಗ್ಗೆ ನಡ್ಡಾ ಬಳಿ ಮಾತುಕತೆಯನ್ನ ಮಾಡಿದ್ದಾರೆ ನಾಯಕರು. ಕುಮಾರಸ್ವಾಮಿ ಬಳಿ ಚರ್ಚೆಯನ್ನ ನಡೆಸಿ ನಿರ್ಧಾರವನ್ನ ಕೈಗೊಳ್ತಾರಂತೆ. ನಾವು ತೀರ್ಮಾನಿಸುತ್ತೇವೆ ಎಂದು ಜೆಪಿ ನಡ್ಡಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದ ಚನ್ನಪಟ್ಟಣದ ಬೈ ಎಲೆಕ್ಷನ್ ಭಾರಿ ಸದ್ದು ಮಾಡ್ತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಇನ್ನು ದೆಹಲಿಯಲ್ಲಿ ಕೂಡ ಈಗ ಚನ್ನಪಟ್ಟಣದ ಟಿಕೆಟ್ ಕುರಿತಂತಹ ಕಸರತ್ತು ಜೋರಾಗ್ಬಿಟ್ಟಿದೆ. ಜೆಪಿ ನಡ್ಡಾರನ್ನ ಭೇಟಿಯಾಗಿದ್ದಾರೆ ರಾಜ್ಯ ನಾಯಕರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ನಡ್ಡಾ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಆರ್ ಅಶೋಕ್, ಅಶ್ವತ್ಥ ನಾರಾಯಣ, ಬೆಲ್ಲದ ಇನ್ನು ಸಿಪಿ ಯೋಗೇಶ್ವರಿಂದ ಕೂಡ ಜೆಪಿ ನಡ್ಡಾರ ಭೇಟಿಯಾಗಿದೆ. ನಡ್ಡಾ ಜೊತೆ ಭೇಟಿ ಮಾಡಿ ಚನ್ನಪಟ್ಟಣದ ಟಿಕೆಟ್ ಕುರಿತಂತೆ ಚರ್ಚೆ ಮಾಡಿದ್ದಾರೆ. ಇನ್ನು ಸಿಪಿ ಯೋಗೇಶ್ವರ್ ಪರ ಬಿಜೆಪಿ ನಾಯಕರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಅತಾಸ್ ಈಗಾಗಲೇ ದೋಸ್ತಿ ಪಡೆ ದೆಹಲಿಯಲ್ಲಿ ಇಡೀ ರಾತ್ರಿ ಬಿಸಿ ಬಿಸಿ ಚರ್ಚೆ ಮಾಡಿದ್ದಾರೆ. ಪಂಚಸೂತ್ರವನ್ನ ತಮ್ಮ ಮುಂದೆ ಇಟ್ಕೊಂಡಿದ್ದಾರೆ. ಬಿಜೆಪಿಯಿಂದ ಕಣಕ್ಕಿಳಿಬೇಕಾ ಅಥವಾ ಜೆಡಿಎಸ್ ಅಭ್ಯರ್ಥಿನ ಅಥವಾ ಮೋದಿ ಅವರು ಮತ್ತು ಎಚ್.ಡಿ. ನಿರ್ಧಾರ ಮಾಡಿ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕೆನ್ನುವಂತ ವಿಚಾರ ಈಗಾಗಲೇ ನಿರ್ಧಾರ ಮಾಡುತ್ತೆ ಅಂತ ಪಂಚಸೂತ್ರವನ್ನ ಹೆಣೆದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಾರಿಯ ಚನ್ನಪಟ್ಟಣದ ಉಪಚುನಾವಣೆಗೆ ನಾನೇ ಇಳಿತೀನಿ, ನಾನೇ ಅಭ್ಯರ್ಥಿ, ಕಾಂಗ್ರೆಸ್ನಿಂದ ಯಾರೇ ನಿಂತರೂ ಕೂಡ ನಾನೇ ಅಭ್ಯರ್ಥಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವೆಲ್ಲದರ ನಡುವೆ ಈಗ ನಡ್ಡಾ ಜೊತೆ ಚನ್ನಪಟ್ಟಣ ಟಿಕೆಟ್ ಬಗ್ಗೆ ದೆಹಲಿಯಲ್ಲಿ ಚರ್ಚೆಗಳು ಜೋರಾಗ್ತಾ ಇದೆ. ಇನ್ನು ಎರಡು ಪಕ್ಷಗಳು ಒಟ್ಟಿಗೆ ಹೋದ್ರೆ ಗೆಲುವು ನಿಶ್ಚಿತ ಎನ್ನುವಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಜೊತೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ನಡ್ಡಾಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಕುಮಾರಸ್ವಾಮಿ ಬಳಿ ಚರ್ಚೆಯನ್ನ ನಡೆಸಿ ನಿರ್ಧಾರವನ್ನ ಕೈಗೊಳ್ತೇವೆ, ನಾವು ತೀರ್ಮಾನಿಸ್ತೇವೆ ಅಂತ ಜೆಪಿ ನಡ್ಡಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ.